ಬಹಳ ವರ್ಷಗಳ ಹಿಂದೆ ಕರ್ನಾಟಕದ ವಿಶಾಲಗಡೆಯಲ್ಲಿ ಬಿರುದಂಕಿತ ರಾಜನಾದ ಶಿವಾಜಿ ಮಹಾರಾಜ ರಾಜ್ಯಭಾರ ಮಾಡುತ್ತಿದ್ದರು. ಅವರು ಧೈರ್ಯ, ನ್ಯಾಯ ಹಾಗೂ ಬುದ್ಧಿವಂತಿಕೆಯ ಪ್ರತೀಕವಾಗಿದ್ದರು. ಶತ್ರುಗಳು ಅವರ ಹೆಸರನ್ನು ಕೇಳಿದರೂ ಬೆಚ್ಚಿ ಬೀಳುತ್ತಿದ್ದರು, ಆದರೆ ಪ್ರಜೆಗಳು ಅವರನ್ನು ತಂದೆಯಂತೆ ಪ್ರೀತಿಸುತ್ತಿದ್ದರು. ಒಂದು ದಿನ ಅರಮನೆಯಲ್ಲಿ ರಾಜನಿಗೆ ಒಂದು ಸುದ್ದಿ ಬಂತು. ಮಹಾರಾಜ, ನಮ್ಮ ಗಡಿಗೆ ದಾಳಿ ಮಾಡಲು ಶತ್ರು ಸೇನೆ ಬರುತ್ತಿದೆ ಎಂದು ದೂತನು ಹೇಳಿದರು. ಆದರೆ ಮಹಾರಾಜರು ಹೆದರಲಿಲ್ಲ. ಅವರು ತಕ್ಷಣವೇ ತಮ್ಮ ಸೇನೆಗೆ ಆದೇಶ ನೀಡಿದರು, ನಾವು ಶತ್ರುಗಳನ್ನು ಬಲದಿಂದ ಮಾತ್ರ ಅಲ್ಲ, ಬುದ್ಧಿವಂತಿಕೆಯಿಂದ ಸೋಲಿಸೋಣ. ರಾಜನು ತನ್ನ ಸೇನೆಯನ್ನು ಸಣ್ಣ ಗುಂಪುಗಳಾಗಿ ಹಂಚಿ ಕಾಡಿನ ದಾರಿಗಳಲ್ಲಿ ಅಡಗುವಂತೆ ಹೇಳಿದರು. ರಾತ್ರಿ ಬರುವವರೆಗೆ ಎಲ್ಲರೂ ಶಾಂತವಾಗಿ ಕಾಯ್ದುಕೊಂಡರು. ಶತ್ರುಗಳು ಕಾಡಿನಲ್ಲಿ ಪ್ರವೇಶಿಸಿದಾಗ ರಾಜನ ಸೇನೆ ಎಲ್ಲ ದಿಕ್ಕಿನಿಂದ ಘೋಷಣೆಗಳೊಂದಿಗೆ ದಾಳಿ ಮಾಡಿತು. ಕತ್ತಲಲ್ಲಿ ಬರುವ ಆ ಧ್ವನಿಗಳು ಶತ್ರುಗಳಿಗೆ ದೊಡ್ಡ ಸೇನೆ ದಾಳಿ ಮಾಡಿದೆ ಎಂದು ಭ್ರಮೆ ಉಂಟು ಮಾಡಿದವು. ಬೆಚ್ಚಿಬಿದ್ದ ಶತ್ರುಗಳು ಹಿಂತಿರುಗಿ ಓಡಿಹೋದರು. ಯುದ್ಧದ ನಂತರ ರಾಜನು ಪ್ರಜೆಗಳಿಗೆ ಹೇಳಿದರು, ಧೈರ್ಯ ಮಾತ್ರ ಸಾಕಾಗುವುದಿಲ್ಲ, ಬುದ್ಧಿಯೂ ಇರಬೇಕು. ಬುದ್ಧಿ ಹಾಗೂ ಏಕತೆ ಇದ್ದರೆ ಯಾವುದೇ ದೊಡ್ಡ ಶತ್ರುವನ್ನು ಸೋಲಿಸಬಹುದು. ಆ ದಿನದಿಂದ ವಿಶಾಲಗಡೆಯ ಮಕ್ಕಳು ರಾಜನ ಕಥೆಯನ್ನು ಕೇಳಿ ಬುದ್ಧಿವಂತಿಕೆಯ ಮಹತ್ವವನ್ನು ಕಲಿಯುತ್ತಿದ್ದರು. ಅವರು ಆಟಗಳಲ್ಲೂ ಸಹ ಶಿವಾಜಿ ಮಾದರಿ ತಂತ್ರಗಳನ್ನು ಬಳಸುವವರಾದರು. ಹೀಗೆ ಬುದ್ಧಿ, ಧೈರ್ಯ ಮತ್ತು ಏಕತೆ, ಈ ಮೂರನ್ನು ಕಲಿಸಿದ ಶಿವಾಜಿ ಮಹಾರಾಜರ ಕತೆ ಇಂದಿಗೂ ಮಕ್ಕಳಿಗೆ ಕುತೂಹಲ ಮತ್ತು ಪ್ರೇರಣೆಯ ಮೂಲವಾಗಿದೆ.